ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಕೂಡ ಈಗಷ್ಟೇ ಜಸ್ಟ್ ಸ್ನಾನ ಮುಗಿಸಿ ಪಾಪು ಅಳ್ತಿದ್ದ ಅಂತ ಹೇಳಿ ಅವನ್ನ ತಗೊಂಡಿದ್ದೀನಿ. ಇನ್ನು ನಾನು ಕೂಡ ರೆಡಿ ಆಗಿಲ್ಲ. ಸೊ ಟೈಮ್ ಬಂದು ಈಗ ಆಲ್ರೆಡಿ 10:30 ಆಗಿದೆ. ಸೊ ಇವತ್ತು ಮಾರ್ನಿಂಗಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು 11 ಆಗಕ್ಕೆ ಬಂದಿದೆ. ಮಲ್ಕೋ ಅಂದರೆ ನೋಡಿ ಹೆಂಗೆ ಮಾತಾಡ್ತಾನೆ ಅಂತ. ಋತ್ವಿಕ್ ಮಲ್ಕೊಳಲ್ವಾ? ಮಲ್ಗಲ್ವಾ? ಮಲ್ಗಲ್ವಾ? ಏಯ್ ಮಲ್ಕೋ. ಮಲ್ಗಲ್ವಾ? ನೋಡಿ ಗಾಯ್ಸ್, ಮಲ್ಗೋ ಅಂದರೆ ನನ್ನೇ ಹೊಡಿಯಕ್ಕೆ ಬರ್ತಾ ಇದ್ದಾನೆ. ಮಲ್ಗಲ್ವಾ? ಋತ್ವಿಕ್ ಮಲ್ಗಲ್ವಾ? ಮಲ್ಗಲ್ವಾ? ಏಯ್ ಮಲ್ಕೋ. ಮಲ್ಗಲ್ವಾ? ಅಪ್ಪಂಗೆ ಹೇಳಲಾ? ಹ್ಞೂ ಅಂತ ನೋಡಿ. ಇವು ಈ ಥರ ಆಡೋ ಮಕ್ಕಳಿದ್ರೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಮಲಗಿಸೋದು. ಸೊ ಇನ್ನೂ ತಿಂಡಿ ಕೂಡ ಆಗಿಲ್ಲ. ಸೊ ಇವನಂತೂ ಸ್ನಾನ ಆಗಿ ಅವ್ನು ರೆಡಿಯಾಗಿ ಅವ್ನಿಗೆ ಸ್ವಲ್ಪ ದೋಸೆ ಮಾಡಿದ್ದೆ ಇವತ್ತು. ಸೊ ಇವಾಗ ಅವನಿಗೆ ನಾವೇನು ಮಾಡ್ತಾಯಿದ್ದೀವೋ ಅದನ್ನೇ ತಿನ್ನಿಸೋದು, ಸ್ವಲ್ಪ ತಿನ್ನಿಸೋದು ಅಭ್ಯಾಸ ಮಾಡ್ತಾಯಿದ್ದೀನಿ. ಅವನ ಜೊತೆ ಆಟ ಎಲ್ಲ ಆಯಿತು. ಈಗ ಮಲಗಿಸ್ಬಿಟ್ಟು ಸ್ವಲ್ಪ ನಾವು ಕೂಡ ರೆಡಿಯಾಗಿ ಅಂಗಡಿಲಿ ಅಮ್ಮನ ಬಿಟ್ಟು ಬಂದಿದ್ದೇನೆ. ಆ್ಯಕ್ಚುಲಿ ಹೋಗೋಣ ಅಂದರೆ ಮಲ್ಕೊ ಅಂದರೆ ನೋಡಿ ಅವನು ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ. ಮಲ್ಕೊಳ್ಳೋ. ಪಪ್ಪಂಗೆ ಹೇಳ. ಒದೆ ನಿನಗೆ. ಒದೆ ಮಾಡು. ಒದೆ ಮಾಡು. ಒದ್ದೆ ಮಾಡು. ಒದೆ ಏನು ನೋಡ್ದ ಗೈಸ್? ಹೊಡಿತೀಯಾ? ತುಟಿ ಕೊಚ್ಚಿರೋದು ನೋಡಿ ಇವನು. ನನ್ನೇ ಹೊಡಿತಾನಂತೆ ನೋಡಿ. ಸೊ ಋತ್ವಿಕ್ನ ಮಲಗಿಸ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈ ಥರ ಮಕ್ಕಳಿದ್ರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಎಲ್ರಿಗೂ ಯೂಸ್ಫುಲ್ ಆಗುವಂಥ ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇನಪ್ಪ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ, ಅದು ಯಾವ ಥರ ಟಾಪಿಕ್ಕು ಅನ್ನೋದನ್ನು ನಿಮ್ಮ ಜೊತೆ ಮತ್ತೆ ನೋಡಿ ಗಾಯ್ಸ್. ಅವನ್ನ ಮಲಗಿಸೋಣ ಅಂತ ನಾನು ಅಂದ್ಕೊಂಡು ನಾನು ಕೂಡ ರೆಡಿ ಆದೆ. ಸೊ ಅವನ್ನ ಮಲಗಿಸೋಣ ಅಂದರೆ ಅವ್ನು ನನ್ನ ಆಟ ಆಡಿಸ್ತಾನಂತೆ. ಕೊಡಪ್ಪ ಕೊಡ. ಕೊಡ ಕೊಡ. ಕೊಡಪ್ಪ. ಸೊ ನೋಡಿದ್ರಲ್ಲ ಋತ್ವಿಕ್ ಯಾವ ಥರ ತರಲೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅವನಂತೂ ಹಿಡಿಯೋದೇ ನನಗೊಂದು ಚಾಲೆಂಜಿಂಗ್ ಆಗಿಬಿಟ್ಟಿದೆ. ಸೊ ಎಷ್ಟು ತರಲೆ ಮಾಡ್ತಾನೆ ಅಂತ ಹೇಳಿದ್ರೆ ನೋಡಿ, ಅವನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಅವನು ಮಿರರ್ ತೊಗೊಂಡು ಅವನ ಮಕ್ಕ ಅವ್ನು ನೋಡ್ಕೊತಾ ಇದ್ದಾನೆ. ಅಲ್ಲಿ ನೋಡಿ, ಜನ್ರೇಷನ್ ಎಷ್ಟು ಫಾಸ್ಟ್ ಆಗಿದೆ ಅಂತ ಹೇಳಿದ್ರೆ. ಈಗ ಅವ್ನು ನನಗೆ ಕೊಡ್ತಾನೆ ಇಲ್ಲ. ಕೊಡಪ್ಪ. ನಾನು ನೋಡ್ತೀನಿ. ಕೊಡ. ಕೊಡ 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 ಚಿನ್ನ. ಕೊಡಪ್ಪ. ಸೊ ಇವನ ಹತ್ರ ಡೈಲಿ ನನ್ಗೆ ಕಾಲ ಕಳೆಯೋದು ಇದೇ ಥರ ಆಗಿಬಿಡುತ್ತೆ. ಇವನ್ನ ಮಲಗಿಸೋಣ ಅಂತ ಹೇಳಿದ್ರೆ ನನಗೆ ಮಲಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಋತ್ವಿಕ್ಗೊಂದು ದೋಸೆ ಮಾಡಿಬಿಟ್ಟು ತಿನ್ನಿಸಿ ಮಲಗಿಸೋಣ ಅಂತ ಹೇಳಿ ಈಗ ಅವನಿಗೋಸ್ಕರ ಒಂದು ದೋಸೆ ಹಾಕ್ತಾಯಿದ್ದೀನಿ. ಸೊ ದೋಸೆ ಆದರೆ ಅವ್ನಿಗೆ ಬೇಗ ತಿನ್ನಿಸ್ಬೋದು. ಸೊ ಅವನಿಗೂ ಕೂಡ ಇತ್ತೀಚೆಗೆ ಯಾಕೋ ದೋಸೆ ಇಡ್ಲಿ ಅಂತ ಹೇಳಿದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ಅವನಿಗೆ ದೋಸೆ ಮಾಡಿದ್ದೀನಿ. ಚೆನ್ನಾಗೈತಾ? ಏನದು? ಏನು ಮಗನೇ ಅದು? ಸೊ ಇನ್ನು ಋತ್ವಿಕ್ಗೆ ಆ್ಯಕ್ಚುಲಿ ದೋಸೆ ತಿನ್ನಿಸಿ ಇನ್ನು ನಾನು ಕೂಡ ದೋಸೆ ಹಾಕ್ಕೊಂಡೆ. ಸೊ ಬೇಗ ತಿಂದು ಅವ್ನು ಆಟಾಡ್ತಿದ್ದ. ಹೆಂಗಿದ್ರು ನಾನು ಕೂಡ ತಿನ್ನೋಣ ಸ್ವಲ್ಪ ಅಂತ ಹೇಳಿ ನಾನು ದೋಸೆ ಮಾಡಿದ್ದೆ. ಇನ್ನು ದೋಸೆಗೆ ಬಂದು ಚಟ್ನಿ ಪಲ್ಯ ಎರಡೂ ಮಾಡಬೇಕು. ಸೊ ಋತ್ವಿಕ್ಗೆ ಪಲ್ಯ ಇಷ್ಟ, ರಿತಿಕ್ಷನ್ಗೆ ಆ್ಯಕ್ಚುಲಿ ಚಟ್ನಿ ಪಲ್ಯ ಎರಡೂ ಇರಬೇಕು ಅವಳಿಗೆ. ಸೊ ಹಾಗಾಗಿ ಯಾವಾಗ ದೋಸೆ ಮಾಡಿದ್ರು ನಮ್ಮ ಮನೇಲಿ ಚಟ್ನಿ ಪಲ್ಯ ಎರಡು. ಸೊ ಇನ್ನು ನಾನು ತಿಂಡಿ ತಿನ್ನೋಷ್ಟರಲ್ಲಿ ಋತ್ವಿಕ್ ಕೂಡ ಮಲ್ಕೊತಾ ಇದ್ದಾನೆ. ಅಷ್ಟರಲ್ಲಿ ನೋಡ್ಬೋದು ನೀವು. ಸೊ ಈಗ ಮಲ್ಕೊತಾ ಇದ್ದಾನೆ. ಇನ್ನೇನು ಅವನು ಕೂಡ ಮಲಗಿಸಿ ಸೊ ಮಲಗಿಸ್ತಾ ಇದ್ದೀನಿ. ಅಮ್ಮ ಕೂಡ ಬಂದರು, ಏನೋ ಕೇಳ್ತಾಯಿದ್ರು. ಸೊ ಅಮ್ಮಂಗೆ ಅಲ್ಲಿದೆ ಅಂತೆ, ಕಣ್ಣಲ್ಲೇ ಇಲ್ಲ ಅಂತ ಸನ್ನೆ ಮಾಡಿದೆ. ಅವನು ಒಂದ್ಸಲಿ ಮಲಗಿಬಿಟ್ಟು ಮಲಗೋವರೆಗೂ ಅಷ್ಟೇ ಆ ಥರ ಡೀಪಾಗಿ ಮಲಗಿಬಿಟ್ರೆ ಸುಮ್ಮನೆ ಇರ್ತಾನೆ. ಇಲ್ಲ ಅಂತ ಹೇಳಿದ್ರೆ ಈಗ ಮಲಗ್ತಾ ಇರೋದಲ್ವ. ಸೊ ಹಾಗಾಗಿ ಸ್ವಲ್ಪ ಸೈಲೆಂಟೇ ಇರಬೇಕು. ಸೊ ಅವ್ನು ಮಲಗಾದ್ಮೇಲೆ ಬೇಕಾದರೆ 1 ಅವರ್ ನೀನು ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ಅವನು ಎದ್ದೋಳಲ್ಲ. ಗೈಸ್, ಇವನ್ನ ಮಲಗಿಸೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅಷ್ಟು ಕಷ್ಟ, ಅಷ್ಟು ತರಲೆ ಮಾಡ್ತಾನೆ. ಸೊ ಫೈನಲಿ ಅವನು ಕೂಡ ಈಗ ಮಲಗಿಸಿದ್ದೀನಿ. ಅವ್ನು ಮಲಗಿದಾಗ ನಾನು ಜೊತೆಲೇ ಇರ್ತೀನಿ. ಸೊ ನಾವು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕೂಡ ಸೊಳ್ಳೆ ಅದು ಇದು ಇರುತ್ತೆ. ಸೊ ಹಾಗಾಗಿ ಅವನ್ನ ಮಲಗಿಸಿದಾಗ ನಾವು ಕೂಡ ಪಕ್ಕದಲ್ಲೇ ಇರ್ತೀವಿ. ಎಸ್ ಗೈಸ್, ಈಗ ಅಷ್ಟೇ ನಾನು ಕೂಡ ತಿಂಡಿ ತಿಂದೆ. ಇವನ್ನ ಮಲಗಿಸೋಷ್ಟರಲ್ಲಿ 12:30 ಆಗಿದೆ.
ಸೊ ತಿಂಡಿ ತಿಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಆಗಲೇ ಹೇಳಿದೆ ನಿಮ್ಮ ಜೊತೆ ಎಲ್ರಿಗೂ ಯೂಸ್‌ಫುಲ್ ಆಗುವಂಥ ವಿಷಯನ ತಿಳಿಸ್ತೀನಿ ಅಂತ. ಸೊ ಅದೇನು ಅಂತ ಹೇಳಿದ್ರೆ, ನನ್ನ ಸಬ್ಸ್ಕ್ರೈಬರ್ ಒಬ್ರು, ಸೊ ಅವ್ರು ನನ್ನ ಫ್ರೆಂಡು ಕೂಡ. ಸೊ ಅವಳ ಡೌಟ್ ಏನಪ್ಪಾ ಇತ್ತು ಅಂತ ಹೇಳಿದ್ರೆ, ನೀನು ಆಲ್ರೆಡಿ ಬೇಬಿಗೆ 1 ಇಯರ್ 2.5 ಮಂತ್ಸ್ ಆಗಿದೆ. ಆಲ್ಮೋಸ್ಟ್ 3 ಮಂತ್ಸಿಗೆ ಈಗ ರನ್ನಿಂಗ್ ನಡೀತಾ ಇದೆ. ಸೊ 1 ಇಯರ್ 3 ಮಂತ್ಸಿಗೆ ಇಷ್ಟು ಆಕ್ಟಿವ್ ಆಗಿರ್ತಾನೆ. ಮತ್ತೆ ಅವನಿಗೆ ಸರ್ಲ್ಯಾಕ್ ಆಗಿರ್ಬೋದು, ಮತ್ತೆ ಅದು ಯಾವ್ಯಾವ ಥರದ್ದು ಕೊಡ್ತೀಯಾ, ಏನು ಕೊಡ್ತೀಯಾ, ಮತ್ತೆ ಅವಂದು ಡೈಲಿ ರೋಟೀನ್ಸ್ ಹೆಂಗಿರುತ್ತೆ, ಏನೇನು ತಿನ್ನಿಸ್ತೀಯ ಅಂತೆಲ್ಲ ಕೇಳ್ತಾ ಇದ್ಲು. ಸೊ ಅದಕ್ಕೆ ನಾನು ಅವಳಿಗೆ ಹೇಳ್ತಾ ಇದ್ದೆ, ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ಯಾವುದೇ ರೀತಿ ಸರ್ಲ್ಯಾಕು ಅಂತ ಹೊರಗಡೆಯಿಂದ ಮೆಡಿಕಲಿಂದ ಏನೂ ತರಿಸಲ್ಲ. ಸೊ ಎಷ್ಟೋ ಜನ ಈ ಪ್ರಾಡಕ್ಟ್ ಚೆನ್ನಾಗಿದೆ ತಗೊಳ್ಳಿ ಏನೇನೋ ಹೇಳ್ತಾರೆ. ಬಟ್ ನಾನು ಯಾವುದೇ ರೀತಿ ತೊಗೊಂಡಿಲ್ಲ. ನನ್ನಮ್ಮ ನಮಗೆ ಏನು ತಿನ್ನಿಸಿದ್ರು, ಸೊ ನಾನು ಅದನ್ನೇ ಅವನಿಗೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಿತಿಕ್ಷನ್‌ಗಾಗಿರ್ಬೋದು, ಇವನಿಗಾಗಿರ್ಬೋದು ಇಬ್ರಿಗೂ ಸೇಮೇ. ಬಟ್ ರಿತಿಕ್ಷನ್‌ಗೆ ಮತ್ತು ಋತ್ವಿಕ್‌ಗೆ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಫಸ್ಟ್‌ನೇ ಮಗು ಮೇಲೆ ತುಂಬ ಕೇರ್ ಇರುತ್ತೆ. ಅಂದರೆ ಈ ಮಗು ಮೇಲೆ ಇರಲ್ಲ ಅಂತಲ್ಲ. ಸೊ ಅದು ನಮಗೆ ಎಕ್ಸ್‌ಪೀರಿಯನ್ಸೇ ಇರೋದಿಲ್ಲ ನಮಗೆ. ಹೆಂಗಪ್ಪ ಅಂತ ಹೇಳಿದ್ರೆ, ಅಯ್ಯೋ ಒಂಚೂರು ಜ್ವರ ಬಂದ್ಬಿಡ್ತು ಅಂತ ಹೇಳಿದ್ರೆ ಪಟ್ ಅಂತ ಕರ್ಕೊಂಡು ಹೋಗ್ಬಿಡ್ಬೇಕು ಹಾಸ್ಪಿಟಲ್‌ಗೆ. ಶೀತ ಆಯಿತು ಅಂದರೆ ಕರ್ಕೊಂಡು ಹೋಗ್ಬಿಡ್ಬೇಕು. ಒಂದು ಲೂಸ್ ಮೋಷನ್ ಆಯಿತು ಅಂದ್ರೂ ಕರ್ಕೊಂಡು ಹೋಗ್ಬೇಕು. ಈ ಥರ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಭಯ ಆಗ್ತಾ ಇರುತ್ತೆ. ಸೊ ಡಾಕ್ಟರ್ಸ್ ಕೂಡ ಏನೇ ಆದರೂ ನೆಗ್ಲೆಕ್ಟ್ ಮಾಡಬಾರ್ದು, ಬರಬೇಕು ಅಂತೆಲ್ಲ ಹೇಳಿರ್ತಾರಲ್ಲ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಏನಾಗ್ಬಿಟ್ರೂ ಕೂಡ ಹೆದ್ರುಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ. ಅದನ್ನ ರಿತಿಕ್ಷನ್‌ದ್ರಲ್ಲಿ ಮಾಡ್ತಿದ್ದೆ. ಇವಂದ್ರಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಾನು 90% ಮನೆ ಮದ್ದೇ ಮಾಡೋದು. ಯಾವುದೋ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಹೊರಗಡೆ ನಾನು ಆಗಲೇ ಹೇಳ್ದಂಗೆ ಸರ್ಲ್ಯಾಕು, ಸೊ ಹೊರ್ಗಡೆದಾಗಿರ್ಬೋದು ಅಥವಾ ಸರ್ಲ್ಯಾಕು ಇದು ಯಾವುದೂನು ನಾನು ಪಾಪುಗೆ ಕೊಡಲ್ಲ. ಹಾಗೆ ಸರಿ ಮಾಡಬೇಕಾದ್ರೆ ತುಂಬ ಜನ ಹೇಳ್ತಾರೆ, ಮತ್ತೇನಪ್ಪ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಆಮೇಲೆ ಕೆಲವರು ಅಕ್ಕಿ, ತೊಗರಿಬೇಳೆ ಈ ಥರ ಎಲ್ಲ ಹಾಕ್ತಾರೆ. ಅದು ಹಾಕ್ಬೋದು, ಹಾಕ್ಬಾರ್ದು ಅಂತ ಏನಿಲ್ಲ. ಅವ್ರ ಮೈಂಡ್ ಸೆಟ್‌ಗೆ ಹೆಂಗಿರ್ತಾರೋ ಅದು ಆ ಥರ. ಸೊ ನಾವು ಪಾಪುಗೆ ಸರಿ ಮಾಡೋದ್ರಲ್ಲಿ ಯಾವುದೇ ರೀತಿ ಏನು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಅಕ್ಕಿ, ತೊಗರಿಬೇಳೆ ಮತ್ತು ಹೆಸರುಬೇಳೆ, ಸೊ ಈ ಥರ ಯಾವುದನ್ನು ಬೇಳೆ ಆ್ಯಡ್ ಮಾಡಲ್ಲ. ಸೊ ಅದು ಯಾವ ಥರ ಅಮ್ಮ ಹೇಳ್ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ, ಫಸ್ಟ್ ಬೇಸಿಕ್ ಸ್ಟೆಪ್ಸ್ ಬಂದು ಪಾಪುಗೆ ಒಂದು 6 ಟು 1 ಇಯರ್‌ವರೆಗೂ ಯಾವುದೇ ರೀತಿ ನಾನು ಆ್ಯಡ್ ಮಾಡಿಲ್ಲ. ಬರೀ ರಾಗಿನ ತೊಳೆದ್ಬಿಟ್ಟು ಒಣಗಿಸಿ, ಸೊ ಅದನ್ನ ದಪ್ಪ ದಪ್ಪ ಬೀಸ್ಕೊಂಡ್ ಬಂದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ತೆಗೆದು ಅದರಲ್ಲಿ ಏನು ಪುಡಿ ಬರುತ್ತೋ ಅದನ್ನ ಮಾತ್ರ ಪ್ಯೂರ್ ರಾಗಿದ್ರಲ್ಲಿ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಅವ್ರು ಆಗಿನ ಕಾಲದವರು, ಅವ್ರಿಗಿಂತ ನಮಗೇನು ಗೊತ್ತಿಲ್ಲ. ರಾಗಿ ಮಾತ್ರ ಸ್ಟ್ರೆಂತ್ ಬರೋಕ್ಕೆ ಸಾಧ್ಯ ಅಂತ ಹೇಳಿ, ಸೊ ಅದನ್ನ ಮಾತ್ರ ಮಾಡ್ಕೊಡ್ತೀನಿ ನಾನು. ಈಗಲೂ ಅಷ್ಟೇ. ಈಗ ಅವನಿಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ಈಗ 1 ಇಯರ್ 3 ಮಂತ್ಸ್ ರನ್ನಿಂಗ್ ನಡೀತಾ ಇದೆ. ಬಟ್ ಆದರೂ ಕೂಡ ನಾನು ಸರಿಗೆ ಯಾವುದೇ ರೀತಿ ಮಿಕ್ಸ್ ಮಾಡ್ತಾ ಇಲ್ಲ. ಸೊ ಇನ್ನೂ ಸರಿ ತಿನ್ನಿಸ್ತಿದ್ದೀರಾ ಅಂತ ನನ್ನ ಫ್ರೆಂಡ್ ಕೇಳ್ತಾಳೆ. ಇಲ್ಲ, ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಈಗ ನಾನು ಅವನಿಗೆ ನಾವೇನು ಮಾಡ್ಕೊತಿದ್ದೀವೋ ಅದನ್ನೇ ತಿನ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಸರಿ ಇಟ್ಟು ಮಾಡಿರೋದು ಉಳಿದಿದೆಯಲ್ಲ, ಅದಕ್ಕೆ ಅದು ಎಷ್ಟಿದೆಯೋ ಅಲ್ಲಿವರೆಗೂ ಮಾಡಿ ತಿನ್ಸೋಣ ಅಂತ ಹೇಳಿ ಅವನಿಗೆ ಅದನ್ನು ಮಾಡ್ತಾ ಇದ್ದೀನಿ. ಹಾಗೆ ನಾವು ಮಾಡಿರೋದು ಕೊಡ್ಬೋದಾ? ಖಾರ ಆಗಲ್ವಾ ಅಂತ ಇನ್ನು ನೀವು ಅನ್ಕೊಬೋದು. ಇಲ್ಲ, ಯಾವುದೇ ರೀತಿ ತೊಂದ್ರೆನೂ ಆಗಲ್ಲ, ಖಾರನೂ ಆಗಲ್ಲ. ಸೊ ಹೆಂಗೆ ಅಂತ ಹೇಳಿದ್ರೆ, ಇವಾಗ ನಾವೇನೋ ಒಂದು ತರಕಾರಿ ಸಾಂಬಾರು ಮಾಡಿಬಿಟ್ಟಿರ್ತೀವಿ. ಸೊ ಅದ್ರಲ್ಲಿ ಮಾತ್ರ ತರಕಾರಿ ತೊಗೊಂಡು ಅನ್ನದ ಜೊತೆನೆ ಚೆನ್ನಾಗಿ ಕಲಸ್ಬಿಟ್ಟು ತಿನ್ನಿಸ್ತೀನಿ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ, ಇಲ್ಲ ಸೊಪ್ಪಿನ ಸಾರು ಮಾಡಿರ್ತೀನಿ. ಒಂದು 2 ನಿಮಿಷ ಮಾಡಿದ ತಕ್ಷಣ ಮುಚ್ಚಿಟ್ಬಿಟ್ರೆ ಅದ್ರ ಮೇಲ್ಗಡೆ ತಿಳಿ ಇರುತ್ತಲ್ಲ, ಅದಕ್ಕೆ ತುಪ್ಪ ಹಾಕೊಂಡು ತಿನ್ನಿಸ್ತೀನಿ. ಈ ಥರ ಟ್ರೈ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಕಡೆ ತುಂಬ ಮಗುಗೆ ಸನ್ನಿ ಅಂದರೆ ಈಗ ಲೂಸ್ ಮೋಷನ್ ಅಂದರೆ ನಾವು ಫಸ್ಟೆಲ್ಲ ಹಾಸ್ಪಿಟಲ್‌ಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಪಾಪುಗೆ ನಾನು ಆ ಥರ ಮಾಡ್ತಾ ಇಲ್ಲ. ಲೂಸ್ ಮೋಷನ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೇಲೂ ಕೂಡ ಅದನ್ನು ತುಂಬ ಥರ ನೋಡ್ತಾರೆ. ಈಗ ನಾರ್ಮಲ್ ಲೂಸ್ ಮೋಷನ್ ಅಂದರೆ ಮಕ್ಕಳಿಗೆ ಯಾವುದೇ ರೀತಿ ಸ್ಮೆಲ್ ಏನೂ ಬರಲ್ಲ. ಸೊ ಅವ್ರಿಗೆ ಏನೋ ಆಗಿದೆ ಅಂತ ಹೇಳಿದ್ರೆ ಲೂಸ್ ಮೋಷನ್ ಆಗ್ತಿದ್ರೆ ಅದ್ರಲ್ಲಿ ಸ್ಮೆಲ್ ತುಂಬ ಬರ್ತಾ ಇರುತ್ತೆ. ಅವಾಗ ಅವ್ರಿಗೆ ಇಲ್ಲ ಇದು ಲೂಸ್ ಮೋಷನ್ ಅಲ್ಲ, ಬೇರೆ ಏನೋ ಅಂತ ಹೇಳ್ತಾರೆ. ಅದು ನಮ್ಮ ಕಡೆ ಒಂದು ಸೊಪ್ಪು ಸಿಗುತ್ತೆ. ನಾವು ಆ ಸೊಪ್ಪನ್ನ ತಂದು ಒಂದು ಹಳದಿ ಬಟ್ಟೆಯಲ್ಲಿ ಅದನ್ನೆಲ್ಲ ಹಾಕಿ ಕಟ್ಟಿ, ಮತ್ತೆ ಅದಕ್ಕೆ ಪೂಜೆ ಮಾಡಿ, ಸಗಣಿಲಿ ವಿ ಇದು ಗಣಪತಿ ಥರ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನ ತಾಯ್ತ ಕಟ್ತೀವಿ. ಆವಾಗ ಅದು ನಿಂತೋಗುತ್ತೆ. ಇದು ಆ್ಯಕ್ಚುಲಿ ಋತ್ವಿಕ್‌ಗೆ ನೆನ್ನೆ ಕೂಡ ಆಗಿದೆ. ಸೊ ನೀವು ವಿಡಿಯೋದಲ್ಲಿ ಕಾಣಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಅದು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನಾನು ಕಟ್ಟಿದ್ದೀನಿ ನಿನ್ನೆ ಅವನಿಗೆ ಅದಾಗಿತ್ತು. ಸೊ ಇವಾಗ ನಾರ್ಮಲ್ ಆಗಿದ್ದಾನೆ. ಆಗಲೇ ವಿಡಿಯೋದಲ್ಲೂ ಕೂಡ ನೀವು ನೋಡ್ತಿರ್ತೀರಾ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಅಂತ ಹೇಳಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಏನೇ ಆಯಿತು ಅಂತ ಹೇಳಿದ್ರೆ ಹಾಸ್ಪಿಟ್ಲು ಬೇಕು ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಮನೇಲಿ ನೋಡಿ, ಆಗಲಿಲ್ಲ ಅಂದರೆ ಒಂದಿನ ನೋಡಿ, ಇಲ್ಲಾಂದರೆ ಕರ್ಕೊಂಡು ಹೋಗಿ. ಯಾವುದು ಹೆದ್ರುಕೊಳೋದು ಬೇಡ, ಮನೆ ಊಟನೇ ಕೊಡಿ ಅಂತ ಹೇಳ್ತೀನಿ. ಮಕ್ಕಳಿಗೆ ಆದಷ್ಟು ನಾವೇನು ತಿಂತೀವೋ ಅದನ್ನೇ ಅಭ್ಯಾಸ ಮಾಡಿಸಿದ್ರೆ
ಸೊ ಅವ್ರಿಗೂ ಕೂಡ ಪ್ರೋಟೀನ್ ಚೆನ್ನಾಗಿ ಸಿಗ್ತಾ ಇರುತ್ತೆ. ಅವ್ರಿಗೆ ಬರೀ ಸರ್ಲ್ಯಾಕು ಹೊರಗಡೆದೇ ತಿನ್ಸೋಕ್ಕೆ ಹೋಗಬೇಡಿ. ನನ್ನ ಫ್ರೆಂಡ್ ಕೇಳಿದ್ದಕ್ಕೆ ಉತ್ತರ ಸಿಕ್ತು ಅಂತ ಅನ್ಸುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್. ಕೀಪ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.